ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ತನ್ನ ವಿಭಿನ್ನ ಅಭಿನಯ ಶೈಲಿ, ಮೋಹಕ ವ್ಯಕ್ತಿತ್ವ ಮತ್ತು ನಿಸ್ವಾರ್ಥ ಪರಿಶ್ರಮದಿಂದಾಗಿ ಬಹುಶಃ ಇಂದಿನ ಯುವ ನಟಿಯರಲ್ಲಿ ಗಮನ ಸೆಳೆಯುವ ಹೆಸರುಗಳ ಪೈಕಿ ಪ್ರಮುಖರಾದಂತಹವರು ರೀಶ್ಮಾ ನಾಣಯ್ಯ. ತಮ್ಮ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಹೃದಯ ಸ್ಪರ್ಶಿ ಕ್ಷಣದೊಂದಿಗೆ ಮತ್ತು ನೂರಾರು ಕಲಾವಿದರಿಗೆ ವೇದಿಕೆಯಾಗಿರುವಂತಹ ನಿರ್ದೇಶಕ, ಕನ್ನಡ ಚಿತ್ರರಂಗದಲ್ಲಿ ಬಹುಮಟ್ಟಿಗೆ ಪ್ರಭಾವ ಬೀರುವಂತಹ ಪ್ರಮುಖ ಪಾತ್ರಧಾರಿಯಾಗಿ ಬೆಳೆದರು. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ತನ್ನ ವಿಭಿನ್ನ ಅಭಿನಯ ಶೈಲಿ, ಮೋಹಕ ವ್ಯಕ್ತಿತ್ವ ಮತ್ತು ನಿಸ್ವಾರ್ಥ ಪರಿಶ್ರಮದಿಂದಾಗಿ ಬಹುಶಃ ಇಂದಿನ ಯುವ ನಟಿಯರಲ್ಲಿ ಗಮನ ಸೆಳೆಯುವ ಹೆಸರುಗಳ ಪೈಕಿ ಪ್ರಮುಖರಾದಂತಹವರು ರೀಶ್ಮಾ ನಾಣಯ್ಯ. ಇದೀಗ ಮತ್ತೊಮ್ಮೆ ಸಾರ್ವಜನಿಕ ಗಮನವನ್ನ ಸೆಳೀತಾ ಇದ್ದಾರೆ. ಆದರೆ ಈ ಬಾರಿ ಅವರು ಚಿತ್ರದ ನಾಯಕಿಯಾಗಿ ಅಲ್ಲ, ತಮ್ಮ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಹೃದಯ ಸ್ಪರ್ಶಿ ಕ್ಷಣದೊಂದಿಗೆ ಸಿನಿಮಾ ಲೋಕದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನ ಕಟ್ಟಿಕೊಳ್ಳುವ ಗುರಿಯೊಂದಿಗೆ ಹೆಜ್ಜೆ ಇಟ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನ ಪಡೆದಂತಹ ಮತ್ತು ನೂರಾರು ಕಲಾವಿದರಿಗೆ ವೇದಿಕೆಯಾಗಿರುವಂತಹ ನಿರ್ದೇಶಕ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಏಕಲವ್ಯ ಅನ್ನೋ ಪ್ರೇಮ ಕಥಾ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯವನ್ನ ಮಾಡುವ ಅವಕಾಶವನ್ನ ಗಿಟ್ಟಿಸಿಕೊಂಡು ಸ್ಯಾಂಡಲ್ವುಡ್ಗೆ ಅದ್ದೂರಿಯಾಗಿ ಪ್ರವೇಶ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಅವರು ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲರು ಅನ್ನೋ ಭರವಸೆಯನ್ನ ಹಾಗೆ ನಂಬಿಕೆಯನ್ನ ಹುಟ್ಟಿಸೋದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದಂತವರು. ಏಕಲವ್ಯ ಮೂಲಕ ಆರಂಭಿಸಿದಂತಹ ತನ್ನ ಅಭಿನಯ ಪಯಣವನ್ನ ಪ್ರಾಮಾಣಿಕತೆ ಮತ್ತು ನಿರಂತರ ಸಾಧನೆಯ ಮನೋಭಾವದಿಂದ ಸಾಗುತ್ತಾ ರೀಶ್ಮಾ ನಾಣಯ್ಯ ಅವರು ತಮ್ಮ ಅಭಿಮಾನಿ ವಲಯವನ್ನ ಹಂತ ಹಂತವಾಗಿ ಹೆಚ್ಚಿಸಿಕೊಂಡು ಹೋಗ್ತಾ ಇದ್ರು. ಕನ್ನಡ ಚಿತ್ರರಂಗದಲ್ಲಿ ಬಹುಮಟ್ಟಿಗೆ ಪ್ರಭಾವ ಬೀರುವಂತಹ ಪ್ರಮುಖ ಪಾತ್ರಧಾರಿಯಾಗಿ ಬೆಳೆದ್ರು. ಇದು ಕೇವಲ ತಾನು ಅಭಿನಯಿಸಿದಂತಹ ಪಾತ್ರಗಳಿಂದ ಮಾತ್ರ ಅಲ್ಲ. ಉಪೇಂದ್ರ, ಧ್ರುವ ಸರ್ಜಾ, ರಾಣಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಂತಹ ಹೆಸರಾಂತ ನಟರೊಂದಿಗೆ ಬಾಂಧವ್ಯ ಹೊಂದಿದಂತಹ ಮಹತ್ವದ ಸಿನಿಮಾಗಳಲ್ಲಿ ತಮ್ಮ ಛಾಯೆಯನ್ನ ಪ್ರದರ್ಶಿಸೋ ಮೂಲಕ ಕೂಡ ಸಾಧ್ಯ ಆಗಿತ್ತು. ಜೊತೆಗೆ ಅವರು UI ಅನ್ನೋ ಬಹುನಿರೀಕ್ಷಿತ ಚಿತ್ರದಲ್ಲಿನ ಜನಪ್ರಿಯ ಟ್ರೋಲ್ ಆಗುತ್ತೆ ಅನ್ನೋ ಹಾಡಿನಲ್ಲಿ ತಮ್ಮ ಡ್ಯಾನ್ಸ್ ಮೂಲಕ ಹಾಗೂ ಅಭಿನಯ ಸಾಮರ್ಥ್ಯವನ್ನ ತೋರಿ ಹೊಸತಾಗಿ ಬೆಳೆದು ಬರುತ್ತಿರುವಂತಹ ಹಾಗೂ ಚಿರಪರಿಚಿತ ಅಭಿಮಾನಿಗಳ ಹೃದಯಗಳನ್ನ ಗೆಲ್ಲೋದ್ರ ಜೊತೆಗೆ ತಾವು ಮಿತಿ ಮೀರಿದ ಪ್ರತಿಭೆಯುಳ್ಳ ಕಲಾವಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿಕೊಂಡ್ರು. ಸದ್ಯದಲ್ಲಿ ಅವರು ಧ್ರುವ ಸರ್ಜಾ ಅಭಿನಯ ಮಾಡ್ತಿರುವಂತಹ ಮತ್ತೊಂದು ಪ್ರಮುಖ ಚಿತ್ರ ಕೇಡಿ ಅನ್ನೋದರಲ್ಲಿ ನಾಯಕಿಯಾಗಿ ಆಯ್ಕೆಯಾಗಿರುವ ಮೂಲಕ ತಮ್ಮ ಅಭಿನಯ ಪಯಣವನ್ನ ಮುಂದುವರಿಸುತ್ತಿದ್ದಾರೆ. ಚಿತ್ರರಂಗದಲ್ಲಿ ತಮ್ಮ ವಿಶೇಷ ಅಭಿನಯ ಶೈಲಿ, ಸೌಂದರ್ಯ ಮತ್ತು ಕಾರ್ಯನಿಷ್ಠೆಯಿಂದ ನಿಧಾನವಾಗಿ ಆದರೆ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಹಾಕುತ್ತಾ ಬೆಳಕು ಕಾಣುತ್ತಿರುವಂತಹ ಈ ಹೊತ್ತಿನಲ್ಲಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಸಹ ನೆಮ್ಮದಿಯ ಬೆಳಕು ಹರಡುತ್ತಿರುವಂತೆ ನಟಿ ರೀಶ್ಮಾ ನಾಣಯ್ಯ ಅವರು ಇತ್ತೀಚೆಗೆ ತಮ್ಮ ಅಕ್ಕ ವಿಶ್ಮಾ ಅವರ ಅದ್ಧೂರಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ದು, ಕುಟುಂಬದ ಗೆಳತಿ, ಕಳಕಳಿಯ ತಂಗಿ ಮತ್ತು ಸಂಭ್ರಮದ ನೆರವಿನ ರೂಪದಲ್ಲಿ ತಮ್ಮ ಅಕ್ಕನ ವೈವಾಹಿಕ ಹಬ್ಬದಲ್ಲಿ ಅತ್ಯಂತ ಪ್ರಾಮುಖ್ಯತೆಯ ಪಾತ್ರವನ್ನು ವಹಿಸಿ ಈ ಸಮಾರಂಭವನ್ನ ಕೇವಲ ಕುಟುಂಬದ ನೆನಪಿನಲ್ಲಿ ಉಳಿಯುವ ಸಾಮಾನ್ಯ ಸಂದರ್ಭವನ್ನಾಗಿ ಮಾತ್ರ ಅಲ್ಲ, ಬದಲಾಗಿ ಕುಟುಂಬದ ಆತ್ಮೀಯತೆಯ ಪ್ರತೀಕವಾಗಿಯೂ ಸಹ ಪರಿವರ್ತಿಸಿದ ಇವರು ಈ ಮದುವೆಯು ಬೆಂಗಳೂರು ನಗರದಲ್ಲಿ ಸಂಸ್ಕೃತಿಯ ಹೃದಯವಾಗಿರುವಂತಹ ವಸಂತ ನಗರದಲ್ಲಿರುವಂತಹ ಕೊಡವ ಸಮಾಜದ ವೇದಿಕೆಯಲ್ಲಿ ಸಾಂಪ್ರದಾಯಿಕವಾಗಿ ಮತ್ತು ವೈಭವಪೂರ್ಣವಾಗಿ ನೆರವೇರಿದ ಮಹತ್ತರ ಕಾರ್ಯಕ್ರಮ. ಅದರ ಪ್ರಮುಖ ವಿಶೇಷತೆ ಅಂದರೆ ವಿಶ್ಮಾ ಅವರು ದೇಶದ ಪೊಲೀಸ್ ವ್ಯವಸ್ಥೆಯ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದ ಹಾಗೂ ಈಗ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದ ಪ್ರಭಾವ ಮೂಡಿಸಿರುವಂತಹ ಹಿರಿಯ IPS ಅಧಿಕಾರಿ ಮತ್ತು ಮಾಜಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರ ಪುತ್ರ ಅನಿರುದ್ಧ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು. ಮದುವೆ ದಿನ ರೀಶ್ಮಾ ನಾಣಯ್ಯ ಅವರು ಹಳದಿ ಬಣ್ಣದ ಸೀರೆಯಲ್ಲಿ ಅದ್ಭುತವಾಗಿ ಮಿಂಚುತ್ತಾ ತಮ್ಮ ಅಕ್ಕನ ಸಂಭ್ರಮದಲ್ಲಿ ನಗು, ಉತ್ಸಾಹ ಮತ್ತು ಕುಟುಂಬದ ಆತ್ಮೀಯತೆಗೆ ಜೀವಂತ ಸಾಕ್ಷಿಯಾಗಿ ಈ ಸಂದರ್ಭಗಳಲ್ಲಿ ತೆಗೆಯಲ್ಪಟ್ಟ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಹಾಕ್ತಾ ರೀಶ್ಮಾ ಅವರ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆಯನ್ನ ಗಳಿಸಿದ್ರು. ಇದು ಅವರ ವೈಯಕ್ತಿಕ ಜೀವನವು ಹೇಗೆ ಸಾರ್ವಜನಿಕ ವಲಯದಲ್ಲಿ ಅಭಿಮಾನಿಗಳ ಒಲವಿನ ಭಾಗವಾಗಿರುವುದನ್ನ ಪುನಃ ಸಾಬೀತುಪಡಿಸಿದೆ. ಇನ್ನು ಈ ಮದುವೆಯ ಮತ್ತೊಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಇದರಿಂದಾಗಿ ರೀಶ್ಮಾ ನಾಣಯ್ಯ ಮತ್ತು ಹಿರಿಯ IPS ಅಧಿಕಾರಿಯಾಗಿರುವಂತಹ ಭಾಸ್ಕರ್ ರಾವ್ ಅವರ ಕುಟುಂಬದ ನಡುವೆ ಹೊಸ ಕೌಟುಂಬಿಕ ಸಂಬಂಧವು ಉದಯ ಆಗಿದೆ. ಮತ್ತು ಭಾಸ್ಕರ್ ರಾವ್ ಅವರು 2019 ಆಗಸ್ಟ್ 2ರಿಂದ 2020 ಆಗಸ್ಟ್
2001ರವರೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಸೇವೆಯನ್ನ ಸಲ್ಲಿಸಿದ ನಂತರ ರಾಜಕೀಯ ಹಾದಿ ಹಿಡಿದು ಪ್ರಾರಂಭದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ತೊಡಗಿಸಿಕೊಂಡು ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಪಯಣವನ್ನ ಮುಂದುವರಿಸಿದಂತಹ ಅವರು ಈ ಮೂಲಕ ಕನ್ನಡ ಚಿತ್ರರಂಗ ಹಾಗೂ ಸಾರ್ವಜನಿಕ ಸೇವೆಯ ಎರಡು ವಿಭಿನ್ನ ಕ್ಷೇತ್ರಗಳ ನಡುವಿನ ತಾಳ್ಮೆ, ಬಾಂಧವ್ಯ ಮತ್ತು ಪರಸ್ಪರ ಗೌರವವನ್ನು ಪ್ರತಿಬಿಂಬಿಸುವ ಮಾದರಿಯಾಗಿತ್ತು. ಈ ಸಂಭ್ರಮದ ಕ್ಷಣಗಳು ಮಾತ್ರ ಅಲ್ಲ, ಕುಟುಂಬಗಳ ನಡುವಿನ ಸಂಬಂಧವೂ ಸಹ ಹೆಚ್ಚಿದಂತೆ ಕಂಡುಬರ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ರೇಷ್ಮಾ ನಾಣಯ್ಯ ಅವರ ಜೀವನದ ಎಲ್ಲ ಆಯಾಮಗಳು, ಚಿತ್ರರಂಗದಲ್ಲಿ ತಾವು ಸಾಧಿಸಿದಂತಹ ಯಶಸ್ಸು, ಕುಟುಂಬದ ಮೌಲ್ಯಗಳು, ಸಾಮಾಜಿಕ ಜವಾಬ್ದಾರಿ ಹಾಗೂ ಪ್ರೇಕ್ಷಕರ ಪ್ರೀತಿಯೊಂದಿಗೆ ಅವರು ನಿರ್ವಹಿಸುವಂತಹ ಶ್ರಮ ಬಹುಮಟ್ಟಿಗೆ ಮಾದರಿ ಆಗಬಹುದು. ಯಾಕೆ ಅಂದರೆ ಅವರು ತಮ್ಮ ಜೀವನವನ್ನು ಒಬ್ಬ ಕಲಾವಿದೆಯಾಗಿ ಮಾತ್ರ ಅಲ್ಲ, ಒಬ್ಬ ತಂಗಿಯಾಗಿ, ಒಬ್ಬ ಮಗಳಾಗಿ ಮತ್ತು ಒಬ್ಬ ವ್ಯಕ್ತಿಯಾಗಿ ಸಂಪೂರ್ಣವಾಗಿ ಶೇರ್ ಮಾಡ್ತಿದ್ದಾರೆ. ಅಲ್ಲಿ ಯಶಸ್ಸು ಹಾಗೂ ಪರಸ್ಪರ ಸಂಬಂಧಗಳ ಪ್ರತಿಬಿಂಬಗಳು ಸರಿ ಹೊಂದ್ಕೊಂಡು ಅವರಿಗೆ ಚಿರಸ್ಥಾಯಿಯಾಗಲು ಸಹಾಯ ಮಾಡ್ತಾ ಇವೆ. ಮತ್ತು ಈ ರೀತಿಯ ಸಮರ್ಪಿತ ಮತ್ತು ಶಕ್ತಿಶಾಲಿ ಜೀವನವು ಎಲ್ಲರಿಗೂ ಪಾಠ ಆಗಬಲ್ಲದು. ರೇಷ್ಮಾ ನಾಣಯ್ಯ ಅವರ ಕಥೆಯು ಒಂದು ಸಣ್ಣ ಊರಿನ ಪ್ರತಿಭೆಯಿಂದ ಹಿಡಿದು ಅವರು ಹೇಗೆ ಪ್ರತಿ ಹಂತದಲ್ಲೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸಮಾಜ, ಕುಟುಂಬ ಹಾಗೂ ಚಿತ್ರರಂಗದ ನಡುವಿನ ಸಂಪರ್ಕದ ಜೀವಂತ ಸೇತುವೆಯಾಗಿ ನಿರ್ಮಾಣ ಆಗ್ತಿದ್ದಾರೆ. ಇದರೊಟ್ಟಿಗೆ ನಮ್ಮ ಕನ್ನಡ ಸಿನಿಮಾ ರಂಗ ಒಬ್ಬ ನೈಜ ಕಲಾವಿದೆಯ ವರದಾನ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.